ಯಾರು ಸಹ ನಾವು ಹೋಗಿ ಕೇಳಿದಾಗ ಕೇಳ್ತಾರೆ. ಅದು ನಮ್ಮ ಹಕ್ಕು. ಅವರು ನೆನ್ನೆ ಹೇಳಿದ್ದಾರೆ, ಸ್ಪಷ್ಟ ಕೊಟ್ಟಿದ್ದಾರೆ. ನಾನು ಕೇಳಿದ್ದೀನಿ, ಇನ್ನೂ ಒತ್ತಾಯಪೂರ್ವವಾಗಿ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಅವ್ರ ನಾಯಕ ಅಂತ ಅವ್ರು ಹೇಳಿದ್ದಾರೆ. ಅದು ಆ ಧಾಟಿ ಏನಿತ್ತು, ಇವರು ಮಾತಾಡುವ ರೀತಿ ಏನಿತ್ತು, ಇದು ಮಾತಾಡುವ ಇವ್ರದ್ದು ಧಾಟಿ ಏನಿದೆಯಲ್ಲ, ಇದು ಬದಲಾಯಿಸ್ಕೋಬೇಕು. ಇವರು ಅಧಿಕಾರದಲ್ಲಿ ಇರೋರು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು, ನಾವು ಎಲ್ಲರಿಗೆ ಕಾರ್ಯಕರ್ತರ ಚರ್ಚೆ ಮಾಡ್ತೀವಿ ಅಂತ ಹೇಳೋರು ಈ ರೀತಿ ಮಾತಾಡೋಲ್ಲ. ಆಮೇಲೆ ಜಬ್ಬಾರ್ ಸಾಹೇಬ್ರವನ್ನು ಕುರಿತು ಹೇಳಿದ್ದಾರೆ, 94ರಿಂದನೂ ಇದೇ ರೀತಿ ಮಾಡಿದ್ದಾನೆ ಅಂತ. ಆ 94ರಿಂದ ಏನು ಮಾಡಿದಾರೆ ಅಂತ ಹೇಳಬೇಕು. ಇದು ಈ ಜಿಲ್ಲೆ ಬಂದು ಈ ಜಿಲ್ಲೆ ಅಸ್ತಿತ್ವ ಆಗಿರೋದೇ 97, 15 ಆಗಸ್ಟ್ 97ರಲ್ಲಿ ದಾವಣಗೆರೆ ಜಿಲ್ಲೆ ಅಸ್ತಿತ್ವ ಆಗಿರೋದು. ಅಲ್ಲಿಂದ ಅವರು MLC ಆಗೋ ತನಕನೂ ಅವರೇ DCC ಪ್ರೆಸಿಡೆಂಟ್ ಆಗಿದ್ದರು. ಸತತವಾಗಿ 3 ಅವಧಿಗೆ ಅವರ ಜಿಲ್ಲಾಧ್ಯಕ್ಷರಾಗಿದ್ದರು. ಇವರು ಆವಾಗ ಸಚಿವರಿದ್ದರು, ಇವ್ರ ತಂದೆಯವರು ಸಚಿವರಿದ್ದರು. ದಿವಂಗತ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಇದ್ದರು. ಮತ್ತು ಅವ್ರಿಗೆ ತೊಂದರೆ ಆಗಿದ್ದರೆ ಅವ್ರಿಗೆ ಬದಲಾಯಿಸ್ಬೋದಾಗಿತ್ತಲ್ಲ. ಆವಾಗ ಇವರು ಅವ್ರ ಜೊತೆಯಲ್ಲೇ ಇದ್ದರು. ಆವಾಗ ಜಬ್ಬಾರ್ ಸಾಹೇಬ್ರು ಬೇಕಾಗಿತ್ತು. ಜಬ್ಬಾರ್ ಸಾಹೇಬ್ರು ಗುಲಾಮ್ ನಬಿ ಆಜಾದ್ ಹತ್ರ ಕರ್ಕೊಂಡು ಹೋಗೋಕ್ಕೆ, ಮೊಹಸಿನ್ ಖಿದ್ವಾಯಿ ಹತ್ರ ಕರ್ಕೊಂಡು ಹೋಗೋಕ್ಕೆ, ದಿಗ್ವಿಜಯ್ ಸಿಂಗ್ ಹತ್ರ ಕರ್ಕೊಂಡು ಹೋಗೋಕ್ಕೆ, ಇವ್ರಿಗೆ ಪ್ರಭಾವ ಬೀರೋಕ್ಕೆ ಅವ್ರಿಗೆ ಆವಾಗ ಅವಕಾಶ ಇತ್ತು. ಅವ್ರು ಕರ್ಕೊಂಡು ಹೋಗಿದ್ರು. ಈಗ ಕೆಲಸ ಆದಮೇಲೆ ಈ ರೀತಿ ಅವನು ಅದೇ ಮಾಡ್ತಾನೆ, ಅವನ ಕಡೆಯಿಂದ ಊರಿಗೆ ಕೆಡ್ತದೆ ಅಂತ ಹೇಳಿದ್ರೆ ಅದು ತಪ್ಪು ಸಂದೇಶ ಹೋಗತ್ತೆ. ಮನ್ಸು ನೋವಿಸ್ಬಾಡ್ರಿ, ಅಲ್ಪಸಂಖ್ಯಾತರ ಮನಸ್ಸು. ಇನ್ನೂ ಟಿಕೆಟ್ ಡಿಕ್ಲೇರ್ ಆಗಿಲ್ಲ. ಈಗ ಯಾರಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ಯಾರಿಗೆ ಕೊಟ್ಟರೂ ಸಹ ನಾವು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡೋರು. ನಮ್ಮದು ವ್ಯಕ್ತಿ ನಿಷ್ಠೆ ಅಲ್ಲ, ಪಕ್ಷ ನಿಷ್ಠೆ. ನಮ್ಮ ಜಬ್ಬಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಏನು ಕಾರ್ಯಕರ್ತರಿದ್ದಾರೆ ಅವರಾಗಲಿ, ಬೇರೆ ನಮ್ಮ ನಾಯಕರುಗಳು ಯಾರಿದ್ದಾರೆ ಅವರಾಗಲಿ, ಅವ್ರ ಪಕ್ಷ ನಿಷ್ಠೆಯಿಂದ ಮಾಡೋರು, ವ್ಯಕ್ತಿ ನಿಷ್ಠೆ ಅಲ್ಲ. ನೀವು ಒಬ್ಬರನ್ನ ಹೀನವಾಗಿ ಮಾಡಿದರೆ ಮತ್ತು ನಾಳೆ ಪುನಃ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಒಂದು ಮನಸ್ಸು ಹೊಡೆದ್ರೆ ಮತ್ತೆ ಜೋಡೋದು ಕಷ್ಟ ಆಗ್ತದೆ. ದಯವಿಟ್ಟು ತಾವು ತಮ್ಮ ದಾಟಿಯನ್ನು ಸರಿಪಡಿಸ್ಕೋಬೇಕು. ಇನ್ನೊಬ್ಬರು ಮಾತು ಕೇಳಿ ಈ ರೀತಿ ಮಾತಾಡೋದನ್ನು ಬಿಡಬೇಕು. ಈ ಟ್ರಂಪ್ ಮಾತಾಡ್ದಂಗೆ ಮಾತಾಡಬಾರ್ದು. ಎಲ್ಲ ಕಡೆ ನಂದೇ ನಡಿಬೇಕು ಅನ್ನೋದು ಆಗಬಾರ್ದು. ಏನಾಗ್ತಾ ಇದೆ ಅದರಿಂದ ಅನ್ನೋದು ಇವತ್ತು ಎಲ್ಲ ಮಾಧ್ಯಮದಲ್ಲಿ ಯಾರು ಸಹ ನಾವು ಹೋಗಿ ಕೇಳಿದಾಗ ಕೇಳ್ತಾರೆ. ಅದು ನಮ್ಮ ಹಕ್ಕು. ಅವರು ನೆನ್ನೆ ಹೇಳಿದ್ದಾರೆ, ಸ್ಪಷ್ಟ ಕೊಟ್ಟಿದ್ದಾರೆ. ನಾನು ಕೇಳಿದ್ದೀನಿ, ಇನ್ನೂ ಒತ್ತಾಯಪೂರ್ವವಾಗಿ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಅವ್ರ ನಾಯಕ ಅಂತ ಅವ್ರು ಹೇಳಿದ್ದಾರೆ. ಅದು ಆ ಧಾಟಿ ಏನಿತ್ತು, ಇವರು ಮಾತಾಡುವ ರೀತಿ ಏನಿತ್ತು, ಇದು ಮಾತಾಡುವ ಇವ್ರದ್ದು ಧಾಟಿ ಏನಿದೆಯಲ್ಲ, ಇದು ಬದಲಾಯಿಸ್ಕೋಬೇಕು. ಇವರು ಅಧಿಕಾರದಲ್ಲಿ ಇರೋರು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು, ನಾವು ಎಲ್ಲರಿಗೆ ಕಾರ್ಯಕರ್ತರ ಚರ್ಚೆ ಮಾಡ್ತೀವಿ ಅಂತ ಹೇಳೋರು ಈ ರೀತಿ ಮಾತಾಡೋಲ್ಲ. ಆಮೇಲೆ ಜಬ್ಬಾರ್ ಸಾಹೇಬ್ರವನ್ನು ಕುರಿತು ಹೇಳಿದ್ದಾರೆ, 94ರಿಂದನೂ ಇದೇ ರೀತಿ ಮಾಡಿದ್ದಾನೆ ಅಂತ. ಆ 94ರಿಂದ ಏನು ಮಾಡಿದಾರೆ ಅಂತ ಹೇಳಬೇಕು. ಇದು ಈ ಜಿಲ್ಲೆ ಬಂದು ಈ ಜಿಲ್ಲೆ ಅಸ್ತಿತ್ವ ಆಗಿರೋದೇ 97, 15 ಆಗಸ್ಟ್ 97ರಲ್ಲಿ ದಾವಣಗೆರೆ ಜಿಲ್ಲೆ ಅಸ್ತಿತ್ವ ಆಗಿರೋದು. ಅಲ್ಲಿಂದ ಅವರು MLC ಆಗೋ ತನಕನೂ ಅವರೇ DCC ಪ್ರೆಸಿಡೆಂಟ್ ಆಗಿದ್ದರು. ಸತತವಾಗಿ 3 ಅವಧಿಗೆ ಅವರ ಜಿಲ್ಲಾಧ್ಯಕ್ಷರಾಗಿದ್ದರು. ಇವರು ಆವಾಗ ಸಚಿವರಿದ್ದರು, ಇವ್ರ ತಂದೆಯವರು ಸಚಿವರಿದ್ದರು. ದಿವಂಗತ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಇದ್ದರು. ಮತ್ತು ಅವ್ರಿಗೆ ತೊಂದರೆ ಆಗಿದ್ದರೆ ಅವ್ರಿಗೆ ಬದಲಾಯಿಸ್ಬೋದಾಗಿತ್ತಲ್ಲ. ಆವಾಗ ಇವರು ಅವ್ರ ಜೊತೆಯಲ್ಲೇ ಇದ್ದರು. ಆವಾಗ ಜಬ್ಬಾರ್ ಸಾಹೇಬ್ರು ಬೇಕಾಗಿತ್ತು. ಜಬ್ಬಾರ್ ಸಾಹೇಬ್ರು ಗುಲಾಮ್ ನಬಿ ಆಜಾದ್ ಹತ್ರ ಕರ್ಕೊಂಡು ಹೋಗೋಕ್ಕೆ, ಮೊಹಸಿನ್ ಖಿದ್ವಾಯಿ ಹತ್ರ ಕರ್ಕೊಂಡು ಹೋಗೋಕ್ಕೆ, ದಿಗ್ವಿಜಯ್ ಸಿಂಗ್ ಹತ್ರ ಕರ್ಕೊಂಡು ಹೋಗೋಕ್ಕೆ, ಇವ್ರಿಗೆ ಪ್ರಭಾವ ಬೀರೋಕ್ಕೆ ಅವ್ರಿಗೆ ಆವಾಗ ಅವಕಾಶ ಇತ್ತು. ಅವ್ರು ಕರ್ಕೊಂಡು ಹೋಗಿದ್ರು. ಈಗ ಕೆಲಸ ಆದಮೇಲೆ ಈ ರೀತಿ ಅವನು ಅದೇ ಮಾಡ್ತಾನೆ, ಅವನ ಕಡೆಯಿಂದ ಊರಿಗೆ ಕೆಡ್ತದೆ ಅಂತ ಹೇಳಿದ್ರೆ ಅದು ತಪ್ಪು ಸಂದೇಶ ಹೋಗತ್ತೆ. ಮನ್ಸು ನೋವಿಸ್ಬಾಡ್ರಿ, ಅಲ್ಪಸಂಖ್ಯಾತರ ಮನಸ್ಸು. ಇನ್ನೂ ಟಿಕೆಟ್ ಡಿಕ್ಲೇರ್ ಆಗಿಲ್ಲ. ಈಗ ಯಾರಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ಯಾರಿಗೆ ಕೊಟ್ಟರೂ ಸಹ ನಾವು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡೋರು. ನಮ್ಮದು ವ್ಯಕ್ತಿ ನಿಷ್ಠೆ ಅಲ್ಲ, ಪಕ್ಷ ನಿಷ್ಠೆ. ನಮ್ಮ ಜಬ್ಬಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಏನು ಕಾರ್ಯಕರ್ತರಿದ್ದಾರೆ ಅವರಾಗಲಿ, ಬೇರೆ ನಮ್ಮ ನಾಯಕರುಗಳು ಯಾರಿದ್ದಾರೆ ಅವರಾಗಲಿ, ಅವ್ರ ಪಕ್ಷ ನಿಷ್ಠೆಯಿಂದ ಮಾಡೋರು, ವ್ಯಕ್ತಿ ನಿಷ್ಠೆ ಅಲ್ಲ. ನೀವು ಒಬ್ಬರನ್ನ ಹೀನವಾಗಿ ಮಾಡಿದರೆ ಮತ್ತು ನಾಳೆ ಪುನಃ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಒಂದು ಮನಸ್ಸು ಹೊಡೆದ್ರೆ ಮತ್ತೆ ಜೋಡೋದು ಕಷ್ಟ ಆಗ್ತದೆ. ದಯವಿಟ್ಟು ತಾವು ತಮ್ಮ ದಾಟಿಯನ್ನು ಸರಿಪಡಿಸ್ಕೋಬೇಕು. ಇನ್ನೊಬ್ಬರು ಮಾತು ಕೇಳಿ ಈ ರೀತಿ ಮಾತಾಡೋದನ್ನು ಬಿಡಬೇಕು. ಈ ಟ್ರಂಪ್ ಮಾತಾಡ್ದಂಗೆ ಮಾತಾಡಬಾರ್ದು. ಎಲ್ಲ ಕಡೆ ನಂದೇ ನಡಿಬೇಕು ಅನ್ನೋದು ಆಗಬಾರ್ದು. ಏನಾಗ್ತಾ ಇದೆ ಅದರಿಂದ ಅನ್ನೋದು ಇವತ್ತು ಎಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ.